ಹೆಲೋ ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಆಫೀಸಿಂದ ಬರಬೇಕಿದ್ರೆ 7 ಗಂಟೆ ಆಗಿತ್ತು. ಸೊ ಇವಾಗ ನಾವು ಐಟಮ್ ತರಕ್ಕೆ ಏನಾದರೂ ಕುಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಹೋಗ್ತಾ ಇರಬೇಕಿದ್ರೆ ದಾರಿ ಮಧ್ಯೆ ನಾವಿಲ್ಲಿ ಶುಗರ್ ಕೇನ್ ಜ್ಯೂಸ್ ಅಂಗಡಿ ನೋಡಿದ್ವಿ. ಸೊ ಇಲ್ಲಿ ನಮಗೆ ಫ್ರೆಶ್ ಶುಗರ್ ಕೇನ್ ಜ್ಯೂಸ್ ಸಿಗುತ್ತೆ. ಸೊ ಇದು ನಮಗೆ ಚಳಿಗಾಲದಲ್ಲಿ ತುಂಬ ಯೂಸ್ಫುಲ್. ನಮ್ಮ ಸ್ಕಿನ್ನನ್ನು ಮಾಯ್ಶ್ಚರೈಸ್ ಮಾಡುತ್ತೆ. ನೆಕ್ಸ್ಟ್ ಇಮ್ಯುನಿಟಿ ಪವರ್ ಕೂಡ ಇನ್ಕ್ರೀಸ್ ಆಗುತ್ತೆ. ಕಿಡ್ನಿ ಲಿವರ್ ಹೆಲ್ತಿಗೆ ಆ್ಯಂಡ್ ಮೋರೋವರ್ ಜಾಂಡಿಸ್ಗೂ ಕೂಡ ತುಂಬ ಹೆಲ್ಪ್ಫುಲ್ ಇದನ್ನು ಕುಡಿಯೋದ್ರಿಂದ. ಸೊ ನಾವು ಜ್ಯೂಸ್ ತಗೊಳ್ತಾ ಇದ್ದೀವಿ, ಪ್ರಿಪೇರ್ ಮಾಡ್ತಾ ಇದ್ದಾರೆ ಇವಾಗ. ಸೊ ಇವರಲ್ಲಿ ಪಾಪ್ಕಾರ್ನ್ ಕೂಡ ಅವೈಲೇಬಲ್ ಇದೆ. ಸೊ ನಾವಿಬ್ಬರು ಜ್ಯೂಸ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಎಷ್ಟೊತ್ತಿಗೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಜ್ಯೂಸ್ ಬಂತ ಅಂತ ಹೇಳ್ಬಿಟ್ಟು ಅವಾಗವಾಗ ಸುಪ್ರೀತ್ ಚೆಕ್ ಮಾಡ್ತಾ ಇದ್ದಾರೆ, ನನ್ನನ್ನು ಫೋಕಸ್ ಮಾಡ್ತಾ ಇದ್ದಾರೆ. ನಾನು ವೆಯ್ಟ್ ಮಾಡ್ತಾ ಇದ್ದೆ. ಸೊ ನಾನು ಜ್ಯೂಸ್ ಬಂತಲ್ಲ ಅಂತ ವೀಡಿಯೋ ಮಾಡುವ ಅಂತ ನೋಡಬೇಕಿದ್ರೆ ಸುಪ್ರೀತ್ ಅದನ್ನು ಖಾಲಿ ಮಾಡಿಬಿಟ್ರು. ಅದಾದಮೇಲೆ ನಾವು ಲೀಶಿಯಸ್ಸಿಗೆ ಹೊರಟ್ವಿ. ಸೊ ಇಲ್ಲಿ ನಮಗೆ ಫಿಶ್, ಚಿಕನ್, ಮಟನ್ ಎಲ್ಲ ಅವೈಲೇಬಲ್ ಇದೆ. ಇಲ್ಲಿ ನೋಡಬೇಕಿದ್ರೆ ಚಿಕನ್ ಎಲ್ಲನೂ ಮ್ಯಾರಿನೇಟ್ ಮಾಡಿ ಇಟ್ಬಿಟ್ಟಿದ್ದಾರೆ. ರಿಲೇಟಿವ್ಸ್ ಯಾರಾದರೂ ಗೆಸ್ಟ್ ಯಾರಾದರೂ ಬಂದಾಗ ಡೈರೆಕ್ಟ್ ಇಲ್ಲಿಗೆ ಬರೋದು, ಎಣ್ಣೆಗೆ ಹಾಕಿಬಿಟ್ರೆ ಆಯಿತು. ಸೊ ಇವಾಗ ನಾನು ಫಿಶ್ ನೋಡ್ತಾ ಇದ್ದೀನಿ. ಸೊ ಫಿಶ್ ನೋಡಬೇಕಿದ್ರೆ ಅಷ್ಟೊಂದು ಫ್ರೆಶ್ ಅಂತ ಕಾಣಿಸ್ಲಿಲ್ಲ. ನಮಗೆ ಬೇಕಾದ ಫಿಶ್ ನಾವು ಬೊಂಡಾಸ್ ಇದೆಯಾ ಅಂತೇಳಿ ನೋಡೋಕೆ ಹೋಗಿದ್ದು. ಇಲ್ಲಿ ನಮಗೆ ಅದೇನು ಕಾಣ್ತಾ ಇಲ್ಲ. ಸೊ ಏನು ಮಾಡೋದು, ಫಿಶ್ ತಗೊಳ್ಳೋದಾ ಇಲ್ಲದಿದ್ದರೆ ಮಟನ್ ತಗೊಳ್ಳೋದಾ ಚಿಕನ ಅಂತ ನೋಡ್ತಾ ಇದ್ದೆ. ಸೊ ಇಲ್ಲಿ ಪ್ರಾನ್ಸ್ ಎಲ್ಲ ಇತ್ತು. ಸೊ ಇದು ನನಗೆ ಸೀ ಫುಡ್ ಆಗಿ ಕಾಣಲಿಲ್ಲ, ಇದೆಲ್ಲ ಫ್ರೆಶ್ ವಾಟರ್ ಇದ್ದು ಫಿಶ್ ಆಗಿ ಕಾಣಿಸ್ತು. ಮತ್ತು ಇಲ್ಲಿ ಕ್ರ್ಯಾಬ್ ಕೂಡ ಇತ್ತು. ಈ ಕ್ರ್ಯಾಬನ್ನು ನೋಡಬೇಕಿದ್ರೂ ಫ್ರೆಶ್ ವಾಟರ್ ಇದಾಗೆ ಇತ್ತು. ನಾನು ಸೀ ಫುಡ್ಡನ್ನು ತುಂಬ ಇಷ್ಟಪಡ್ತೀನಿ. ಸೊ ಇಲ್ಲಿ ಹೀಗೆ ಬರಬೇಕಿದ್ರೆ ಇಲ್ಲಿ ಮೀನುಗಳು ಕಾಣ್ತಾ ಇದೆ ನೋಡಿ. ನನಗೆ ಈ ಮೀನುಗಳನ್ನ ನೋಡಿದಾಗ ಅನಿಸ್ತು, ನಾವು ಕೃಷಿ ಹೊಂಡಕ್ಕೆ ಅದನ್ನು ಹಾಕಿದರೆ 1 ವಾರ ತಿನ್ಬೋದು ಆ ಮೀನನ್ನು ಅಂತ. ಅದಾದಮೇಲೆ ಏನು ಮಾಡೋದು ಅಂತ ಹೇಳಿ ನಾವು ಲಿವರನ್ನು ತೊಗೊಂಡ್ವಿ, ಮಟನ್ ಲಿವರ್. ಸೊ ಲಿವರ್ ಫ್ರೈ ಏನಾದರೂ ಮಾಡ್ಬೋದು ಅಂತ. ಸೊ ಇವಾಗ ನಾವು 1/2 kg ತೊಗೊಂಡ್ವಿ. ಸೊ ಲೀಶಿಯಸ್ಸಲ್ಲಿ ಇವಾಗ ನಮಗೆ ತುಂಬ ಆಫರ್ಸ್ ಕೂಡ ನಡೀತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ನಾಟಿ ಕೋಳಿ ಕೂಡ ಅವೈಲೇಬಲ್ ಇದೆ ಅಂತೆ. ಸೊ ಅದೇ ಥರ ಇವಾಗ ಅವರು ಪ್ಯಾಕ್ ಮಾಡ್ತಾಯಿದ್ರು. ಸೊ ನಾನು ಕಾಯ್ತಾ ಇದ್ದೆ. ಇಲ್ಲೆಲ್ಲ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದಾರೆ ನೋಡಿ. ಅದಾದಮೇಲೆ ನಮಗೆ ಮಟನ್ ಸಿಕ್ತು, ಮಟನ್ ಲಿವರ್. ಹಾಗೇ ಹೊರಗಡೆ ಬಂದ್ವಿ, ಇಲ್ಲೆಲ್ಲ ತರಕಾರಿ ಸೇಲ್ ಮಾಡ್ತಿದ್ದಾರೆ. ಆದಮೇಲೆ ಸ್ವಲ್ಪ ಕೆಲವು ಐಟಮ್ ಎಲ್ಲ ಬೇಕಿತ್ತು. ಹಾಗೆ ನಾವಿಲ್ಲೊಂದು ಗ್ರಾಸರಿ ಶಾಪಿಗೆ ಹೋದ್ವಿ. ಸೊ ಇಲ್ಲಿ ಸ್ವಲ್ಪ ವೆಜಿಟೇಬಲ್ಸ್ ಬೇಕಿತ್ತು. ಅದಾದಮೇಲೆ ಇಲ್ಲಿ ಡೈರಿ ಪ್ರಾಡಕ್ಟ್ ಎಲ್ಲ ನೋಡ್ತಾ ಇದ್ವಿ. ಮೊಸರು ಬೇಕು ಅಂತೇಳಿ ಮೊಸರು ತಗೊಂಡ್ವಿ. ಅದೇ ಥರ ಇಲ್ಲೆಲ್ಲ ನೋಡಬೇಕಿದ್ರೆ ಫ್ರೆಂಚ್ ಫ್ರೈಸ್ ಎಲ್ಲ ಇತ್ತು. ಅನ್ಹೆಲ್ದಿ ಫುಡ್, ಕಾರ್ಬೋಹೈಡ್ರೇಟೆಡ್ ಫುಡ್ ಅಂತ ಹೇಳ್ಬಿಟ್ಟು ಹಾಗೇ ನೋಡಿಕೊಂಡು ನಾವು ಮುಂದೆ ಹೋದ್ವಿ. ಈ ಸ್ವೀಟ್ ಎಲ್ಲ ಬೇಡ ಅಂತ. ಆಮೇಲೆ ಎಲ್ಲ ಐಟಮ್ ತೊಗೊಂಡು ನಾವು ಮನೆಗೆ ಹೊರಟ್ವಿ. ಅದಾದಮೇಲೆ ಇಲ್ಲೊಂದು ಮೆಡಿಕಲ್ ಶಾಪಿಗೆ ಬಂದ್ವಿ, ಒಂದು ಆಯಿಂಟ್ಮೆಂಟ್ ತೊಗೊಳ್ಬೇಕು ಅಂತ ಹೇಳಿ. ಯಾಕೆ ಅಂತ ಹೇಳ್ತೀನಿ. ಮನೆಗೆ ರೀಚ್ ಆದ್ವಿ. ನೋಡಿ, ಕೈ ನೋಡಿ, ಇದು ಮೊನ್ನೆ ದೀಪಾವಳಿ ಸೆಲೆಬ್ರೇಟ್ ಮಾಡ್ತಾ ಇರಬೇಕಿದ್ರೆ ಗೂಡು ದೀಪದಿಂದ ಕ್ಯಾಂಡಲ್ ಕೈಗೆ ಬಿದ್ದು ಕೈ ಕಬಾಬ್ ಥರ ಆಗಿದೆ. ಸೊ ಇದಕ್ಕೆ ಇವಾಗ ಎಲ್ಲ ಪ್ರಾಬ್ಲಮ್ಮಿಗೆ ಸೊಲ್ಯೂಷನ್ ಅಂತ ಪಂಚವಲ್ಲಿ ತೈಲ ಅದನ್ನು ಹಾಕ್ತಾ ಇದ್ದೀನಿ. ಇವಾಗ ನಾನು ಮಟನ್ ಲಿವರ್ ಫ್ರೈ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಸೊ ಇವಾಗ ಒಂದು ಪ್ಯಾನನ್ನು ಇಟ್ಟಿದ್ದೀನಿ ಸ್ಟೌವಲ್ಲಿ. ಸೊ ಇದಕ್ಕೆ ಇವಾಗ ನಾನು ಸ್ವಲ್ಪ ಗೀಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನಿಮಗೆ ಆಯಿಲ್ ಬೇಕಿದ್ರೆ ಆಯಿಲ್ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಗೀಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಫ್ಲೇಮ್ ಮೀಡಿಯಮಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಸ್ವಲ್ಪ ಪ್ಯಾನ್ ಬಿಸಿ ಆದಾಗೆ ನಾನು ಸ್ವಲ್ಪ ಇದಕ್ಕೆ ಜೀರಿಗೆ ಹಾಕ್ಕೊಳ್ತೀನಿ. ಜೀರಿಗೆ ಸ್ವಲ್ಪ ಪಟಪಟ ಅಂತ ಹೇಳಿದಾಗೆ ಇದಕ್ಕೆ ನಾನು ಹಸಿಮೆಣಸು ಮತ್ತು ಬೆಳ್ಳುಳ್ಳಿಯನ್ನು ಕಟ್ ಮಾಡ್ಕೊಂಡಿರೋದನ್ನು ಹಾಕ್ಕೊಳ್ತೀನಿ. ಸೊ ಇವಾಗ ಹಾಕಿರೋ ಹಸಿಮೆಣಸು ಫುಲ್ಲು ಸ್ಪ್ಲಿಟ್ ಆಗಲಿ. ಸೊ ಅಲ್ಲಿ ತನಕ ವೆಯ್ಟ್ ಮಾಡಬೇಕು. ಇದು ಚಟಪಟ ಅಂತ ಹೇಳ್ತಾ ಇದೆ. ಸೊ ಸ್ವಲ್ಪ ಹೊತ್ತು ಕಾಯುವ ಹಾಗೆ ಒಂದು 2 ಮಿನಿಟ್ಸ್ ಆಗಬೇಕಿದ್ರೆ ಅದು ಫುಲ್
ಸ್ಪ್ಲಿಟ್ ಆಗುತ್ತೆ ಹಸಿಮೆಣಸು. ಇವಾಗ ಇದಕ್ಕೆ ನಾನು 2 ಮೀಡಿಯಮ್ ಸೈಜ್ನ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣಸು ಒಂದು 4ರಿಂದ 5 ಹಾಕೋಬೋದು. ಇವಾಗ ನಾನು ಇದಕ್ಕೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ 2 ಮೀಡಿಯಮ್ ಸೈಜ್ ಇದು. ಸೊ ಹಾಗೆ ಇದನ್ನು ಗೋಲ್ಡನ್ ಬ್ರೌನ್ ಬರುವಲ್ಲಿವರೆಗೆ ನಾನು ಹಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಮಾಡ್ತಾ ಇರೋಣ ಇದೇ ಥರ. ಹೀಗೆ ಫ್ರೈ ಮಾಡ್ತಾ ಇದ್ದೀನಿ. ಸೊ ಇವಾಗ ಇದಕ್ಕೆ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ತೀನಿ. ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಬಿಟ್ಟು ನಾನು ಅದೇ ಥರ ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಇದೆಯಲ್ಲ, ಸೊ ಅದೆಲ್ಲ ಹೋಗೋಲ್ಲಿವರೆಗೆ ನಾವು ಹಂಗೆ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಇದಕ್ಕೆ ಸ್ವಲ್ಪ ಟೊಮೆಟೊ ಇನ್ ದ ಸೆನ್ಸ್ 1 ಟೊಮೆಟೊ ಮೀಡಿಯಮ್ ಸೈಜ್ನ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಟೊಮೆಟೊನೂ ಹಾಕ್ಕೊಂಡು ನಾನು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ತೀನಿ. ಇವಾಗ ಲಿವರ್, ಸೊ ಇದನ್ನು ನಾನು ಅರಿಶಿಣ ಉಪ್ಪು ಹಾಕಿ ವಾಶ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಒಂದು 1/2 ಲೆಮನ್ ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ. ಓಕೆ, ಸೊ ಈ ಮ್ಯಾರಿನೇಟ್ ಮಾಡಿದ ಮಟನ್ ಲಿವರನ್ನು ನಾನು ಇವಾಗ ಪ್ಯಾನ್ಗೆ ಹಾಕ್ಕೊಳ್ತೀನಿ. ಇವಾಗ ನಾವು ತಗೊಂಡಿರೋದು 1/2 kg 2 ಈರುಳ್ಳಿ, 1 ಟೊಮೆಟೊ, 5 ಹಸಿಮೆಣಸು, ಒಂದು 5ರಿಂದ 6 ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜೀರಿಗೆ. ಸೊ ಇದನ್ನೆಲ್ಲ ಹಾಕಿಬಿಟ್ಟು ಇವಾಗ ನಾನು ಫ್ರೈ ಮಾಡ್ತೀನಿ. ಇವಾಗ ಫ್ರೈ ಮಾಡಿ ಆದಮೇಲೆ ಇವಾಗ ನೋಡಿ ಒಂದು ಸ್ವಲ್ಪ ಅರಿಶಿಣ ಹಾಕ್ತೀನಿ ನಾನು ಇದಕ್ಕೆ. ಅರಿಶಿಣ ಹಾಕಿ ಆದಮೇಲೆ ಸ್ವಲ್ಪ ಜೀರಿಗೆ ಹುಡಿ ಒಂದು 1/4 ಟೇಬಲ್ ಸ್ಪೂನ್, ಕೊತ್ತಂಬರಿ ಸೊಪ್ಪು ಒಂದು 2 ಟೇಬಲ್ ಸ್ಪೂನ್ ಮತ್ತು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಳ್ಬೇಕು. ಮೀಡಿಯಮ್ ಫ್ಲೇಮಲ್ಲಿ ಸ್ಟವನ್ನು ಇಟ್ಕೊಂಡು ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ನಾವು ಇದಕ್ಕೆ ಉಪ್ಪು ಹಾಕಿದ್ರಿಂದ ನೋಡಿ ಅದು ವಾಟರ್ ಬಿಡ್ತಾ ಇದೆ. ಸೊ ಇದು ಕಂಪ್ಲೀಟಾಗಿ ವಾಟರ್ ಬಿಡಲಿ. ಈ ಮಟನ್ ಲಿವರ್ ನಮ್ಮ ಬಾಡಿಗೆ ತುಂಬ ಒಳ್ಳೆಯದು. ಇವಾಗ ನಾವು ಚಿಕನ್ ಲಿವರ್ ಎಲ್ಲ ತಿನ್ನೋದ್ರಲ್ಲಿ ಬಾಡಿಗೆ ಹಾರ್ಮ್ ಇದೆ. ಯಾಕೆಂತ ಹೇಳಿದರೆ ನಾವು ಚಿಕನ್ಗೆ ಏನು ಇಂಜೆಕ್ಷನ್ ಎಲ್ಲ ಕೊಡ್ತೀವಿ, ಸೊ ಅದೆಲ್ಲ ಲಿವರಲ್ಲಿ ಸ್ಟೋರ್ ಆಗಿರುತ್ತೆ. ಬಟ್ ಮಟನ್ ಇವಾಗ ಏನು ಹೇಳ್ತೀವಿ, ಆಡು ಆರ್ ಮೇಕೆ, ಅದಕ್ಕೆ ನಾವು ಯಾವುದೇ ಥರದ ಇಂಜೆಕ್ಷನನ್ನು ಕೊಡಲ್ಲ. ಅದರ ಜೊತೆಗೆ ನಾವು ಅದು ಹಸಿರು ಎಲೆಗಳನ್ನು ತಿಂತದೆ. ಸೊ ಅದರಿಂದ ನಮಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಬರಲ್ಲ. ಸೊ ನೆಕ್ಸ್ಟ್ ನಾನು ಇದಕ್ಕೆ ಇವಾಗ ಮೆಣಸಿನ ಹುಡಿ ಹಾಕ್ತಾ ಇದ್ದೀನಿ. ಸೊ ಇವಾಗ ನಾನು ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಮೆಣಸಿನ ಹುಡಿ ಹಾಕ್ಕೊಳ್ತೀನಿ. ಸೊ ನಿಮಗೆ ಎಷ್ಟು ಬೇಕು ಅಷ್ಟು ನೀವು ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ಇವಾಗ ನಾನು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಇದಕ್ಕೆ ಬೇಕಾದರೆ ಮಟನ್ ಮಸಾಲ, ಗರಂ ಮಸಾಲ ಪೌಡರ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಅದು ನಿಮಗೆ ಇಷ್ಟ ಇದ್ದರೆ ಅದನ್ನು ಆ್ಯಡ್ ಮಾಡ್ಕೊಳ್ಬೋದು. ನನಗೆ ನ್ಯಾಚುರಲ್ ಆಗಿ ಟೇಸ್ಟ್ ಬರಬೇಕು ಅಂತ ಹೇಳಿ ನಾನು ಇದಕ್ಕೆ ಯಾವುದೇ ಥರದ ಪೌಡರ್ಗಳನ್ನು ಆ್ಯಡ್ ಮಾಡ್ತಾ ಇಲ್ಲ. ನಿಮಗೆ ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು, ದಟ್ ಈಸ್ ಆಪ್ಷನಲ್. ಸೊ ಇವಾಗ ಇದಕ್ಕೆ ನಾವು ನೀರು ಹಾಕೋಬೇಕು. ನಾನಿವಾಗ ಒಂದು ಸಣ್ಣ ಗ್ಲಾಸಲ್ಲಿ 1 ಗ್ಲಾಸ್ ಅಷ್ಟು ನೀರು ಹಾಕಿಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಲಿಡ್ಡನ್ನು ಕ್ಲೋಸ್ ಮಾಡಿ ಫಾರ್ ಅಬೌಟ್ 5 ಮಿನಿಟ್ಸ್ ಬಿಡ್ತೀನಿ. ಇವಾಗ ಮಟನಿಗಾದರೆ ನಾವು ಯೂಶ್ವಲಿ 3 to 4 ವಿಷಲ್ ಬೇಕಾಗುತ್ತೆ ಮಟನ್ ಬೇಯಲಿಕ್ಕೆ. ಬಟ್ ಇದು ಇವಾಗ ಲಿವರ್ ಅಲ್ವಾ, ಸೊ ಇದಕ್ಕೆ ನಮಗೊಂದು 5 to 10 ಮಿನಿಟ್ಸ್ ಸಾಕಾಗುತ್ತೆ ಬೇಯಲಿಕ್ಕೆ. ಸೊ ಇವಾಗ ಅದು ಮಟನ್ ಲಿವರ್ ಮೇಲ್ಗಡೆ ಬರುವಲ್ಲಿವರೆಗೆ ನಾನು ಅದಕ್ಕೆ ಹಾಕಿಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಇಡ್ತೀನಿ. ಒಂದು ರುಚಿಗೆ ತಕ್ಕಷ್ಟು ಒಂದು 2 ರಿಂದ 3 ಎಲೆಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ನಾನಿವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ಇಟ್ಟುಬಿಡ್ತೀನಿ.
ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಅದನ್ನು ಆಫ್ ಮಾಡಿದರೆ ಆಯಿತು. ಸೊ ಇವಾಗ ಈ ಟೈಮಲ್ಲಿ ನೀವು ಬೇಕಿದ್ರೆ ಇದಕ್ಕೆ ಉಪ್ಪು ಮತ್ತು ಖಾರ ಏನಾದರೂ ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಬೋದು. ಬಿಕಾಸ್ ನೀವು ಇವಾಗ ಎಡಿಷ್ನಲಿ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀರಲ್ಲ ಅದಕ್ಕೆ. ಕನ್ಸಿಸ್ಟೆನ್ಸಿ ಇವಾಗ ರೈಸಿಗಾದರೆ ಸ್ವಲ್ಪ ವಾಟರಿ ಇದ್ದರೆ ಚೆನ್ನಾಗಾಗುತ್ತೆ. ಚಪಾತಿ ಅದಕ್ಕೆಲ್ಲ ಆದರೆ ಪರೋಟಕ್ಕೆಲ್ಲ ಆದರೆ ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ಕಿದ್ದಷ್ಟು ಟೇಸ್ಟ್ ಚೆನ್ನಾಗಾಗುತ್ತೆ. ನಿಮಗೆ ಯಾವ ಥರ ಬೇಕು ನೋಡಿಕೊಂಡು ನೀವು ಅದನ್ನು ಫ್ಲೇಮನ್ನು ಆಫ್ ಮಾಡಿಕೊಂಡ್ರೆ ಆಯಿತು. ಕುದೀತಾ ಇದೆ, ಇವಾಗ ಬಾಯ್ಲ್ ಆಗ್ತಾ ಇದೆ. ಇವಾಗ ನಿಮಗೆ ಕಾಣ್ತಾ ಇರ್ಬೋದು ಅದರಲ್ಲಿ ವಾಟರ್ ಕಂಟೆಂಟ್ ಸಪ್ರೇಟ್ ಆಗಿದೆ. ಸೊ ಇವಾಗ ನಾನು ಇದನ್ನು ಬಾಯ್ಲ್ ಮಾಡಿದಾಗ ನೋಡಿ ಇಷ್ಟು ತಿಕ್ ಕನ್ಸಿಸ್ಟೆನ್ಸಿ ಬಂತು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೆ ಅಲ್ಲ, ಸೊ ಇವಾಗ ಅದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಮೀನ್ ವೈಲ್ ನಾನು ರೈಸ್ ಕೂಡ ಮಾಡ್ಕೊಂಡಿದ್ದೀನಿ. ಸೊ ವಿಷಲ್ ಬರ್ತಾ ಇದೆ ರೈಸ್ ಇದು ಕೂಡ. ಸೊ ಅದನ್ನು ಆಫ್ ಮಾಡ್ಕೊಳ್ತೀನಿ. ಸೊ ಇವಾಗ ನಮ್ಮ ಮಟನ್ ಲಿವರ್ ಫ್ರೈ ತಿನ್ನಲು ರೆಡಿ. ಕೊತ್ತಂಬರಿ ಸೊಪ್ಪು ಹಾಕಿ ನೀವು ಅದಕ್ಕೆ ಗಾರ್ನಿಷ್ ಮಾಡಿದರೆ ಆಯಿತು.